ವೆಲ್ಕಮ್ ಬ್ಯಾಕ್ ಟು ದ್ವಾರಕಾ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಇವತ್ತು ನಾವು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ರವೆ, ಅನ್ನ ಮತ್ತು ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ. ಈ ಮೂರು ನಾವು ಸಣ್ಣಗೆ ಹೆಚ್ಕೊಳ್ಬೇಕಾಗುತ್ತೆ. ನೋಡಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ನೀವು ಸಣ್ಣಗೆ ಹೆಚ್ಕೊಳ್ಳಿ. ಈಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 2 ಚಿಕ್ಕ ಬೌಲಲ್ಲಿ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅನ್ನ ಇಲ್ಲ ಅಂದರೆ ಅವಲಕ್ಕಿ ಇರುತ್ತಲ್ಲ, ಅದನ್ನು ನೆನೆಸ್ಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಸಣ್ಣಗೆ ಹೆಚ್ಕೊಂಡಿರೋಂಥ ಎಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಪ್ರಮಾಣಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಫಸ್ಟು ನೀವು ಕಲಿಸ್ಕೊಂಬಿಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದಾದಮೇಲೆ ಅದನ್ನ ನೀವು ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ, ತಣ್ಣೀರಲ್ಲಿ ಬೇಡ, ಬಿಸಿನೀರಲ್ಲಿ ಅದನ್ನ ಕಲಿಸ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾಯಿದ್ವಿ. ನೋಡಿ, ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ನಾವು ಅದನ್ನ ಮುಚ್ಚಿ ಒಂದು 15 ಮಿನಿಟ್ಸ್ ಬಿಟ್ಟ ಮೇಲೆ ಅದು ರವೆ ಅಲ್ವಾ, ಸ್ವಲ್ಪ ಗಟ್ಟಿಗೆ ಆಗುತ್ತೆ. ನೋಡಿ, ಈ ಹದಕ್ಕಾಗುತ್ತೆ. ನೋಡಿ, ತೆಳ್ಳಗಾಗಿದೆ. ಈ ಹದಕ್ಕಾದರೆ ನೀವು ಅದರ ಇದನ್ನು ತಟ್ಕೊಂಡು ಹಾಕ್ಕೊಳ್ಳೋಕ್ಕೆ ನಿಮಗೆ ಅರ್ಧೋಗಲ್ಲ, ನೀಟಾಗಿ ಬರುತ್ತೆ, ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ರೌಂಡ್ ಮಾಡಿಕೊಂಡು ಒಂದು ಕವರ್ಗೆ ಎಣ್ಣೆ ಹಾಕ್ಕೊಂಡು, ಒಂದು ಸುತ್ತ ಎಣ್ಣೆ ಹಾಕ್ಕೊಂಡು ಒಂದು ಅದ್ರ ಮೇಲೆ ಅದನ್ನ ಇಟ್ಕೊಂಡು ತಟ್ಕೊಳ್ಳಿ. ಸ್ವಲ್ಪ ದಪ್ಪಗೆ ತಟ್ಕೊಳ್ಳಿ. ಸಣ್ಣಗೆ ಮಾಡಿಕೊಂಡ್ರೆ ಎಲ್ಲ ಕಿತ್ತೋಗುತ್ತೆ ಹಾಕುವಾಗ. ನೋಡಿ, ಈ ಥರ ತಟ್ಕೊಂಡಿದ್ದೀನಿ. ಇದನ್ನ ನಾವು ಹೆಂಚಿನಲ್ಲಿ ರೋಸ್ಟ್ ಮಾಡೋಣ. ಹೆಂಚಿನ ಬಿಸಿಯಾಗಿದೆ. ಈಗ ನಾವು ತಟ್ಕೊಂಡಿರೋಂಥ ರೊಟ್ಟಿನ ಅದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಈ ಥರ ಹಾಕ್ಕೊಳ್ಳೋಕೆ ಬರೋಲ್ಲ ಅಂದರೆ ಬೇಕಂದರೆ ದೋಸೆ ಟೈಪು ಮಾಡ್ಕೋಬೋದು. ಅದು ಹೇಳ್ಕೊಡ್ತೀನಿ ಹೇಗೆ ಅಂತ. ನೋಡಿ, ಈ ಥರ ಮಾಡಿಕೊಂಡ್ರೆ ನೀವು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗಿಂತ ಇದು ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡಿಕೊಂಡು ಈ ಥರ ಅಲ್ಲೇನಲ್ಲಿ ಅದನ್ನ ಹಿಂಗೆ ಹರಡ್ಕೊಳ್ತಾ ಇದ್ವಿ. ನೋಡಿ, ಇದು ತೆಳ್ಳಗೆ ಬರುತ್ತೆ. ಎಷ್ಟು ನಿಮ್ಮ ಕೆಲಸ ಆಗುತ್ತೋ ಅಷ್ಟು ನಾವು ತೆಳ್ಳಗೆ ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು. ನೋಡಿ, ದೋಸೆ ಥರ ಬಂದಿದೆ. ಕ್ಲೀನಾಗಿ ರೋಸ್ಟ್ ಆಗ್ತಾಯಿದೆ. ನೋಡಿ, ರೆಡಿ ಆಗಿದೆ. ಸರ್ವ್ ಮಾಡೋಣ. ಅದ್ರ ಮೇಲೆ ಒಂದು ರೌಂಡ್ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಜೊತೆ ಇಲ್ಲ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸುಮ್ಮನೆ ಆಗಬೇಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೈನ್.